ಎಸ್ ವೀಕ್ಷಕರೇ, ಅದೇ ರೀತಿಯಾಗಿ ದಸ್ಕತ್ ಈ ಚಿತ್ರದಲ್ಲಿ ವಿಲನ್ ಪಾತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆ ಪಾತ್ರಧಾರಿಯನ್ನು ಕೂಡ ನಾವು ಮಾತಾಡಿಸ್ತಾ ಹೋಗೋಣ. ಏನಿದು ದಸ್ಕತ್ ಅಂತಕ್ಕಂಥದ್ದು ಸ್ವತಃ ನಮ್ಮ ಜೊತೆಗಿದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಕನ್ನಡದಲ್ಲಿ ಒಳ್ಳೆ ವೆಲ್ಕಮ್ ಸಿಕ್ಕಿದೆ. ಮೊನ್ನೆ ಪ್ರೀಮಿಯರ್ ಶೋ ಅಲ್ಲಿ ಅಷ್ಟೇ ಎಲ್ಲ ತುಂಬಾ ಜನ ಬಂದು ಕೇಳ್ತಾ ಇದ್ರು. ಮೂವಿ ಅಂದ್ರೆ ನಮ್ಮ ಫ್ಲೇವರ್, ಮಂಗಳೂರು ಫ್ಲೇವರ್ ಇರ್ಬೋದು, ಅಂಡ್ ಸ್ಕ್ರೀನ್ ಪ್ಲೇ ಇರ್ಬೋದು, ಕತೆ ಇರ್ಬೋದು, ಪ್ರತಿಯೊಬ್ಬರ ನೈಜ ನಟನೆ ಇರ್ಬೋದು, ಪ್ರತಿಯೊಬ್ಬರು ಪಾತ್ರದೊಳಗೆ ಹೋಗ್ಬಿಟ್ಟು ನಟನೆ ಮಾಡಿದ್ದಾರೆ. ಸೊ ಅದೆಲ್ಲ ಜನರಿಗೆ ನಾವು ತಲುಪಿಸ್ಬೇಕಂತ ಅನ್ಕೊಂಡಿದ್ವಿ. ಸೊ ಅದೆಲ್ಲ ಜನರಿಗೆ ತಲುಪಿದೆ. ಅವ್ರ ರಿಯಾಕ್ಷನ್ಸ್ ಇರ್ಬೋದು, ಅವ್ರು ಮಾತಾಡೋ ರೀತಿ ಇರ್ಬೋದು, ಮೂವಿ ನೋಡಿದ್ಮೇಲೆ ತುಂಬಾ ಚೆನ್ನಾಗಿತ್ತು ಸರ್. ದಸ್ಕತ್ ಚಿತ್ರದಲ್ಲಿ ತಾವು ವಿಲನ್ ಪಾತ್ರದಲ್ಲಿ ಮುಖ್ಯ ವಿಲನ್ ಆಗಿ ಪಾತ್ರ ಮಾಡಿದ್ದೀರಿ. ನಿಮ್ಮ ಪಾತ್ರದ ಬಗ್ಗೆ ಸ್ವಲ್ಪ ಹೈಲೈಟ್ಸ್ ಹೇಳೋದಾದ್ರೆ? ನನ್ನ ಪಾತ್ರ ಅಂದ್ರೆ ಅದೊಂದು ನಾವು ದಿನ ನೋಡುವಂತಹ ಮೂವಿಯಲ್ಲಿ ನಾರ್ಮಲ್ ಆಗಿ ಬರುವಂತ ಕ್ಯಾರೆಕ್ಟರ್ ಏನ್ ಹೇಳ್ತೀವಿ ನಾವು, ಅಗ್ರೆಸಿವ್ ಆಗಿರ್ತಾನೆ, ಆ ರೀತಿ ಪಾತ್ರ ಅಲ್ಲ, ಮನಸ್ಥಿತಿ ಜೊತೆ ಆಟ ಆಡುವಂತ ಒಂದು ಪಾತ್ರ. ತುಂಬಾನೇ ಚೆನ್ನಾಗಿದೆ. ಅಂಡ್ ಕ್ಯಾರೆಕ್ಟರ್ಗೋಸ್ಕರ ನಂದು ಅಲ್ದಿರೋ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ನಂದು ಏಜ್ ಅಲ್ದಿರೋದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ದೇಹನೂ ಸ್ವಲ್ಪ 30 kg ಜಾಸ್ತಿ ಮಾಡಿದ್ದೆ ಆ ಕ್ಯಾರೆಕ್ಟರ್ಗೋಸ್ಕರ. ಆ ಥರ ಅನ್ಸ್ಬೇಕಂದ್ರೆ 30 kg ಜಾಸ್ತಿ ಮಾಡಿ ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಅದ್ಭುತವಾಗಿದೆ, ಇಡೀ ಪಿಕ್ಚರ್ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಹಾಗೆ ಇದೆ. ದಸ್ಕತ್ ಮೂವಿ ಅಂದ್ರೆ ಈ ಚಿತ್ರಕಥೆ ಕೇಳಿದಾಗ ನಿಮಗೆ ಫಸ್ಟ್ ನಿಮಗೆ ಸಡನ್ ಆಗಿ ಥಾಟ್ ಬಂದಿದೆ ಅಂದ್ರೆ ಯಾವ ತರ ನಿಮಗೆ ವಿಚಾರ ಬಂತು? ಈ ದಸ್ಕತ್ ಅನ್ನೋ ಟೈಟಲ್ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಅನುಭವಗಳನ್ನು ಕೊಡುತ್ತೆ. ನನ್ಗೆ ಕೊಟ್ಟಿರೋ ಅನುಭವನೇ ಬೇರೆ. ಪ್ರತಿಯೊಬ್ಬ ಮನಸ್ಥಿತಿ ಇರುತ್ತಲ್ಲ, ಒಂದು ವಿಷಯವನ್ನ ಅವಲೋಕಿಸುವ ರೀತಿ ಪ್ರತಿಯೊಬ್ಬ ಮನುಷ್ಯಂದು ಬೇರೆ ಬೇರೆ. ದಸ್ಕತ್ ಅಂದ್ರೆ ಸಹಿ. ಅದು ಸಹಿ ಹೇಗೆ ಪ್ರತಿಯೊಬ್ಬ ಮನುಷ್ಯಂದು ಬೇರೆ ಬೇರೆ ಇದೆ, ಅದೇ ರೀತಿ ಪ್ರತಿಯೊಬ್ಬ ಮನಸ್ಥಿತಿನೂ ಒಂದೊಂದು ವಿಚಾರವನ್ನು ತೆಗೆದುಕೊಳ್ಳುವ ರೀತಿ ನಾನು ಬೇರೆ ರೀತಿ ಅರ್ಥ ಮಾಡ್ಕೊಳ್ತೀನಿ, ಇನ್ನೊಬ್ಬ ಬೇರೆ. ಅದೇ ಅದರ ಡಿಪೆಂಡ್ ಮೇಲೆ ಮೂವಿ ಇರೋದು. ಸೊ ಆ ಟೈಟಲ್ ಹಾಗೆ ನಂಗೆ ಕನೆಕ್ಟ್ ಆಯ್ತು. ಒಬ್ಬರಿಗೆ ಒಂದೊಂದು ರೀತಿ ಕನೆಕ್ಟ್ ಆಗ್ತದೆ. ದಸ್ಕತ್ ಮೂವಿಯಲ್ಲಿ ನಿಮ್ಮ ಪಾತ್ರ ಅಂತ ವಿಲನ್ ಪಾತ್ರ ಅಂತ ಬಂದಾಗ ನಿಮ್ಗೆ ಎಷ್ಟು ಟಾಸ್ಕ್ ಆಗಿತ್ತು? ಅಂದ್ರೆ ವಿಲನ್ ಅಂದ್ರೆ ಇದೇ ರೀತಿಯಾಗಿ ಕಾಣಬೇಕು ಆ ಥರ ಎಲ್ಲ ಇರ್ತಲ್ಲ. ಸೊ ಅದಕ್ಕೆ ನೀವು ಪೂರ್ವ ತಯಾರಿ ಯಾವೆಲ್ಲ ರೀತಿಯಾಗಿ ಮಾಡ್ಕೊಂಡಿದ್ರಿ? ಮೆಂಟಲಿ ನಾನು ರೆಡಿ ಆಗಬೇಕಿತ್ತು. ಬಿಕಾಸ್ ಬಾಡಿ ರೆಡಿ ಮಾಡ್ಬೋದು, ಏನಾದರೂ ತಿಂದು ರೆಡಿ ಮಾಡ್ಬೋದು. ಮೆಂಟಲಿ ನಾನು ಅದಕ್ಕೆ ರೆಡಿ ಆಗಬೇಕು. ಬಿಕಾಸ್ ನಂದು ಅಲ್ದಿರೋ ಕ್ಯಾರೆಕ್ಟರ್ ಅದು. ಒಂದು 55 years ಇದ್ದ ಕ್ಯಾರೆಕ್ಟರ್. ನಂಗೊಂದು 33 ವರ್ಷ, 55 ವರ್ಷದ ಕ್ಯಾರೆಕ್ಟರ್ ನಾನು ಮಾಡ್ಬೇಕು. ನಂಗೊಬ್ಳು ಮಗಳಿದ್ದಾಳೆ. ಸೊ ಆ ರೀತಿ ಪಾತ್ರ ಬರ್ಬೇಕಾದ್ರೆ ಆ ರೀತಿ ಆಲೋಚನೆಗಳು ಬರಬೇಕು. ಒಂದು 5 to 6 months ಟೈಮ್ ತಗೊಂಡಿದ್ವಿ ಕ್ಯಾರೆಕ್ಟರ್ ಆಗಕ್ಕೆ. ಆ್ಯಂಡ್ ನಿರ್ದೇಶಕರು ಅನೀಶ್ ನಂದು ಕಂಟಿನ್ಯೂಸ್ ನನಗೆ ಸಪೋರ್ಟ್ ಇತ್ತು, ಇಡೀ ತಂಡದ ಸಪೋರ್ಟ್ ಇತ್ತು. ಹಾಗಾಗಿ ಪಾತ್ರ ವಿಭಿನ್ನವಾಗಿ ಮೂಡಿ ಬಂದಿದೆ. ಫೈನಲಿ ಇವತ್ತು ರಾಜ್ಯದಂತ ದಸ್ಕತ್ ಮೂವಿ ತುಂಬಾ ಅದ್ಭುತವಾಗಿ ಬರ್ತಾ ಇದೆ, ರಿಲೀಸ್ ಕೂಡ ಆಗ್ತಾ ಇದೆ. ಎಷ್ಟು ಎಕ್ಸೈಟ್ ಇದ್ದೀರಿ, ಎಷ್ಟು ಸಂಭ್ರಮದಲ್ಲಿದ್ದೀರಿ? ತುಂಬಾ ಎಕ್ಸೈಟ್ ಆಗಿದ್ದೀನಿ. ಆಕ್ಚುಲಿ ಜನರು ಬಂದಿದ್ದಕ್ಕೆ ಸಹಿ ಹಾಕಬೇಕು. ನಮ್ಮ ಕೆಲಸ ಮುಗ್ದಿದೆ. ದಯವಿಟ್ಟು ಬನ್ನಿ, ಬಂದು ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆಗುತ್ತೆ. ದಯವಿಟ್ಟು ಬೇರೆಯವ್ರಿಗೂ ತಿಳಿಸಿ. ನಮ್ಮ ಕನ್ನಡ ಚಿತ್ರೋದ್ಯಮನ ಬೇರೆ ಲೆವೆಲ್ ತಗೊಂಡು ಹೋಗುವ, ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಮೂವಿ ಬರಬೇಕು. ಸೊ ಈ ಮೂವಿ ನೀವು ಗೆಲ್ಸ್ಬೇಕಂತ ನಾನು ಪ್ರತಿಯೊಬ್ಬರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲ ದಸ್ಕತ್ ಟೀಮ್ಗೆ ನಿಮಗೂ ಕೂಡ. ನಿಮಗೂ ಕೂಡ ಥ್ಯಾಂಕ್ಸ್.